ನಾಳೆ ತನಕ ಕಾಯಲ್ಲ, ಇವತ್ತೇ ಪಟ್ಟಿ ಫೈನಲ್ ಮಾಡಿ ದೆಹಲಿಯಲ್ಲಿ ಪಟ್ಟು ಹಿಡಿದ ಕೂತಂತ ಡಿಕೆ ಶಿವಕುಮಾರ್. ಈಗಾಗಲೇ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ರಚನೆಯನ್ನ ಮಾಡ್ಕೋಬೇಕು, ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ ಆಗಬೇಕು. ಅದಕ್ಕೆ ಹಲವಾರು ರೀತಿಯಾದಂಥ ಸರ್ಕಸ್ ಕೂಡ ನಡೀತಾ ಇದೆ. ಒಂದು ಕಡೆ ಶಾಸಕರ ಲಾಬಿ ಕೂಡ ಏರ್ಪಟ್ಟಿರುವಂಥದ್ದು. ಈಗ ಕಾಯುವಷ್ಟು ತಾಳ್ಮೆ ಇಲ್ಲ, ಅಷ್ಟು ಸಮಯ ಕೂಡ ಇಲ್ಲ. ಹಾಗಾಗಿ ಇದೀಗ ಪಟ್ಟಿಯನ್ನ ಫೈನಲ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ನಾಳೆ ತನಕ ಕಾಯಲ್ಲ, ಇವತ್ತೇ ಪಟ್ಟಿ ಫೈನಲ್ ಮಾಡಿ ದೆಹಲಿಯಲ್ಲಿ ಪಟ್ಟು ಹಿಡಿದು ಕೂತ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಠ ಹಿಡಿದಿದ್ದೇಕೆ? ಮುಹೂರ್ತ ಫಿಕ್ಸ್ ಮಾಡಿಕೊಂಡೆ ಫ್ಲೈಟ್ ಹತ್ತಿದ್ದ ಬಂಡೆ. ನಾಳೆ ಸಂಜೆಯೇ ಯಾಕೆ ಪ್ರಮಾಣ ವಚನ ನಡೆಯಬೇಕು? ಕಾಯುವಷ್ಟು ಪೇಷನ್ಸ್ ಇಲ್ಲ, ಸಮಯ ಕೂಡ ಇಲ್ಲ, ನಾಳೆನೇ ಆಗಲೇಬೇಕು ಫೈನಲ್ ಆಗಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇಷ್ಟು ದಿನ ಕಾದಂತ ಡಿಕೆಗೆ ಈಗ ನಾಳೆನೇ ಆಗಬೇಕು ಅನ್ನುವಂಥ ಹಠ ಯಾಕೆ? ಹಲವಾರು ಪ್ರಶ್ನೆಯನ್ನ ಹುಟ್ಟಿ ಆಗ್ತಾ ಇದೆ. ಮುಹೂರ್ತ ಫಿಕ್ಸ್ ಮಾಡಿಕೊಂಡೇ ಫ್ಲೈಟ್ ಹತ್ತಿದ್ದಂತ ಬಂಡೆ. ಎಲ್ಲದಕ್ಕೂ ಕೂಡ ಸಮಯ, ಸಂದರ್ಭ, ಮುಹೂರ್ತ ನೋಡುವಂಥ ಡಿಕೆ ಶಿವಕುಮಾರ್ ತಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ದಿಕ್ಕಿನಲ್ಲಿ ಸ್ಟೇಜ್ ಇರಬೇಕು, ಇದೇ ರೀತಿಯಾಗಿ ಇರಬೇಕು, ಅಂದರೆ ಎಲ್ಲವನ್ನ ಕೂಡ ವಾಸ್ತು ಪ್ರಕಾರವಾಗಿ ಮಾಡಿಕೊಂಡಂಥ ಡಿಕೆ ಶಿವಕುಮಾರ್ ಇದೀಗ ಪ್ರಮಾಣ ವಚನ ಅಂದರೆ ಶಾಸಕರಿಗೆ ಸಚಿವಗಿರಿ ಕೊಡುವಂಥ ನಿಟ್ಟಿನಲ್ಲಿ ಶಾಸಕರ ಪ್ರಮಾಣ ವಚನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆನೇ ಫೈನಲ್ ಆಗಿಬಿಡ್ಲಿ ಅನ್ನುವಂಥ ಹಠ ಡಿಕೆ ಶಿವಕುಮಾರ್ಗೆ. ಯಾವ ಕಾರಣಕ್ಕೆ ನಾಳೆನೇ ಅಂದರೆ ಗುರುವಾರವೇ ಫೈನಲ್ ಆಗಿಬಿಡಬೇಕು ಅನ್ನುವಂಥ ಡಿಕೆಯ ನಿಲುವು ಯಾಕೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ. ಅಂದರೆ ನಾಳೆ ತನಕ ಕಾಯಕ್ಕಾಗಲ್ಲ, ಇವತ್ತು ಪಟ್ಟಿ ಫೈನಲ್ ಮಾಡಬೇಕು ಅಂತ. ಶುಭ ಗುರುವಾರ, ಹೊಸ ಸಚಿವರ ಪದಗ್ರಹಣ. ನಾಳೆ ಸಂಜೆ ಪ್ರಮಾಣ ವಚನಕ್ಕೆ ಮುಹೂರ್ತ ಚೆನ್ನಾಗಿದೆ. ಗೋಧೂಳಿ ಲಗ್ನ ಮುಹೂರ್ತದಲ್ಲೇ ಪ್ರಮಾಣ ವಚನ ಆಗ್ಲಿ ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಗೂ ಹೇಳಿರುವಂತ ಡಿಕೆ ಶಿವಕುಮಾರ್. ಇದೇ ಪಟ್ಟಿ ಫೈನಲ್ ಮಾಡಿ ಭಾವಿ ಸಚಿವರಿಗೆ ಹೇಳಬೇಕು. ಈಗಾಗಲೇ 14 ಸಚಿವರ ಹೆಸರಿಗೆ ರಾಹುಲ್ ಗಾಂಧಿ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ಇನ್ನು 4 ಸಚಿವರ ಹೆಸರಿಗೆ ಸಿಗಬೇಕಿದೆ ಅನುಮತಿ. ಯಾವುದೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಆಗಬಹುದು, ಆ 4 ಸಚಿವರು ಫಿಕ್ಸ್ ಆಗಬಹುದು. ದೆಹಲಿಯಲ್ಲಿ ಕಾದು ಕುಳಿತಿರುವಂತಹ ರಾಜ್ಯ ಕಾಂಗ್ರೆಸ್ ಪ್ರಮುಖರು ಸಂಜೆ ಅಥವಾ ತಡರಾತ್ರಿ ಸಚಿವರಾಗುವವರ ಪಟ್ಟಿ ಔಟ್ ಆಗುತ್ತೆ. ಡಿಕೆ ಸಂಪುಟ ಸೇರಲು ಅದೃಷ್ಟವಂತರು ಯಾರು? ಅಳೆದು ತೂಗಿ ಲೆಕ್ಕ ಹಾಕಿ ಯಾರನ್ನ ಆಯ್ಕೆ ಮಾಡಬೇಕು? ಹೊಸಬರ್ಗ, ಹಳಬರ್ಗ, ಯಾವ ಕೋಟಾವಾರು, ಯಾವ ಸಮುದಾಯವಾರು ಎಲ್ಲವನ್ನ ಕೂಡ ಲೆಕ್ಕ ಹಾಕಿ ಒಂದು ಲಿಸ್ಟ್, ಅಂದರೆ 14 ಜನ ಈಗಾಗಲೇ, ಇನ್ನು 4 ಜನ ಅಲ್ಲಿ ಆಯ್ಕೆ ಆಗಬೇಕು. ಇನ್ನು ನಾಳೆ ಸಾಯಂಕಾಲ ಗೋಧೂಳಿ ಮುಹೂರ್ತ ಇದೆ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಪ್ರಮಾಣ ವಚನ ಆದರೆ ಬೆಸ್ಟು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಮಾತು. ಹಾಗಾಗಿ ಇವತ್ತೇ ಒಂದು ಪಟ್ಟಿ ಫೈನಲ್ ಮಾಡಿಬಿಡ್ಬೇಕು. ಈಗ 14 ಜನ ಆಗಿದಾರಲ್ಲ, ಮಿಕ್ಕಿದವ್ರದ್ದು ಕೂಡ ಈಗ ಫೈನಲ್ ಮಾಡಿಬಿಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯ ಜೊತೆ ಮೀಟಿಂಗ್ ಆಗುವಂಥ ಎಲ್ಲ ರೀತಿಯಾದಂಥ ಸಿಚುವೇಶನ್ಸ್ ಇದೆ. ಈಗಾಗಲೇ ನೋಡಿ ಎಲ್ಲ ರೀತಿಯಾದಂಥ ಸಂದರ್ಭ ಒದಗಿ ಬಂದಿರುವಂಥದ್ದು, ಪಟ್ಟಿ ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ಇರುವಂಥದ್ದು. ಸೊ ಈಗ ಇದ್ರ ಬಗ್ಗೆ ಎಲ್ಲ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಇದೀಗ ಒಂದು ಕಡೆ ಡಿಕೆ ಸಂಪುಟ ಅಂದರೆ ಡಿಕೆ ಕ್ಯಾಬಿನೆಟ್ ಪೂರ್ತಿ ಆಗೋದಕ್ಕೆ ಒಂದು ಸಮಯ ಕಾಲಾವಕಾಶ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಮತ್ತೊಂದು ಕಡೆ ನಾಳೆನೇ ಆಗಬೇಕು, ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಆಗ್ಬಿಡ್ಲಿ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒಂದು ಕಡೆ ನಿಲುವು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ ಈ ಬಗ್ಗೆ? ಆದಷ್ಟು ಬೇಗ ಸಂಪುಟವನ್ನ ಪೂರ್ಣಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಪ್ರತಿ ಬಾರಿಯೂ ಪ್ರಯತ್ನ ಮಾಡ್ತಾ ಇತ್ತು. ಅದು 3ನೇ ಬಾರಿ ಈ ವಿಚಾರವಾಗಿ ಹೆಲ್ತ್ ಹೋಗಿ ಅಷ್ಟೇ ಒಂದಿಷ್ಟು
ಚರ್ಚೆಯನ್ನ ಮಾಡಿರುವಂತದ್ದು. ಇನ್ನೇನು ರಾಹುಲ್ ಗಾಂಧಿ ಒಟ್ಟಿಗೆ ಸಭೆ ಮುಗಿದ ಬಳಿಕ ತೆಗೆದುಕೊಂಡಿರುವಂತಹ ಪಟ್ಟಿ ಏನಿದೆ ಆ ಪಟ್ಟಿ ಫೈನಲ್ ಆದ ಬಳಿಕ ರಾಹುಲ್ ಗಾಂಧಿ ನಾಳೆ ಸಂಪುಟದ ವಿಸ್ತರಣೆ ಅಂದ್ರೆ ಪ್ರಮಾಣ ವಚನ ಸ್ವೀಕಾರವು ಕೂಡ ಮುಗಿಸುತ್ತೆ ಅನ್ನುವಂತಹದ್ದಿದೆ. ಈ ನಿಟ್ಟಿನಲ್ಲಿ ಮೌಖಿಕವಾಗಿ ಕೂಡ ರಾಜಭವನಕ್ಕೆ ಒಂದಿಷ್ಟು ಮಾಹಿತಿಯನ್ನ ವಿಧಾನಸಭೆ ಈಗಾಗಲೇ ನೋಡಿ ಒಂದ್ ಕಡೆ ನಾಳೆನೆ ಫೈನಲ್ ಆಗ್ಬಿಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ಬಟ್ ಈಗ ನೋಡಿ ಒಂದು ಕಡೆ ಡಿ ಕೆ ಶಿವಕುಮಾರ್ ನಿಲುವೇನು ಇವತ್ತು ಪಟ್ಟಿ ಫೈನಲ್ ಆಗಿ ಮಾಡಿಕೊಂಡು ನಾಳೆ ಸಾಯಂಕಾಲ ಗೋಧೂಳಿ ಮುಹೂರ್ತ ಇದೆ. ಸೊ ಹಾಗಾಗಿ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಗಿಬಿಡ್ಲಿ ಸಚಿವರದು ಅನ್ನುವಂಥದ್ದು. ಯಾಕೆ ಅಂತ ಅಂದರೆ ಈಗ ಎಲ್ಲವನ್ನ ಕೂಡ ನೋಡಿ ಡಿ ಕೆ ಶಿವಕುಮಾರ್ ಯಾವಾಗಿಂದ ತಮ್ಮ ಮಂತ್ರಿಗಿರಿಗಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಫೈಟ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದೈವ ಭಕ್ತಿಯನ್ನು ಇಟ್ಕೊಂಡು ಗುಡಿ ಗುಂಡಾರಗಳು ಟೆಂಪಲ್ ರನ್ನ ಮಾಡಿಕೊಂಡು ಈಗ ಎಲ್ಲದಕ್ಕೂ ಕೂಡ ಒಂದು ಸಮಯವನ್ನು ನಿಗದಿ ಮಾಡ್ಕೊಂಡು ಬಂದಂಥ ಡಿ ಕೆ ಶಿವಕುಮಾರ್ ನಿಲುವು ಈ ರೀತಿ. ಮತ್ತೊಂದು ಕಡೆ ಹೈಕಮಾಂಡ್ ಏನು ಹೇಳುತ್ತೆ, ಎಲ್ಲವನ್ನ ಕೂಡ ಈಗ ಲೆಕ್ಕ ಹಾಕಿ ಒಂದು 14 ಜನರನ್ನ ಆಯ್ಕೆ ಮಾಡಲಾಗುತ್ತೆ, ಇನ್ನೂ ಒಂದಿಷ್ಟು ಜನರ ಆಯ್ಕೆ ಆಗಬೇಕು. ಸೊ ಇವತ್ತು ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಆಗುವಂಥ ಸಿಚುವೇಶನ್ಸ್ ಕೂಡ ಇದೆ.